श्रीगुरुभ्यो नमः हरि ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवत्यदनुभावादेडमो कोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपो विद्या विरक्त्यादिसद्गुणोघाकरनहं वादिराजगुरून् वन्दे हयग्रीवपदाश्रयान्। मिथ्या सिद्धान्तदुर्ध्वान्त विध्वंसनविचक्षणः जयतीर्थाख्यतरुणे भासतां नोरुदम्बरे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः हरि ओम्। ಹಿಂದಿನ ಪದ್ಯದಲ್ಲಿ ಜಗನ್ನಾಥದಾಸರು ದೀಪಗಳನ್ನು ಅನುಸರಿಸಿ ದೀಪ್ತಿಯು ವ್ಯಾಪಿಸಿ ಮಹಾತಿಮಿರ ಕಳೆದು ಪರೋಪಕಾರವ ಮಾಳಪ ತೆರದಂದದಲ್ಲಿ ಪರಮಾತ್ಮ ಆ ಪಯೋಜಾಸನಗೊಳಿದ್ದು ಸ್ವರೂಪ ಶಕ್ತಿಯ ವ್ಯಕ್ತಿಗೈಸುತ್ತ ತಾ ಕೊಳೆವನೆದರಂತೆ ಚೇಷ್ಟೆಯ ಮಾಡಿಸುತ್ತ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ ಎಂಬಂತಹ ಮಾತಿನಂತೆ ಭಗವಂತ ಆಯಾಯ ಜಗತ್ತಿನಲ್ಲಿರುವಂತಹ ಪದಾರ್ಥಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಅದಕ್ಕೆ ಬೇಕಾಗಿರುವಂತಹ ರೀತಿಯಲ್ಲಿ ತಾನು ಚೇಷ್ಟಾದಿಗಳನ್ನು ಮಾಡಿಸ್ತಾನೆ. ಇಂತಹ ಭಗವಂತ ಅವರವರ ಸ್ವರೂಪ ಶಕ್ತಿ. ಯಾಕೆ ಅಂತಂದರೆ ಭಗವಂತ ಅಲ್ಲಲ್ಲಿದ್ದುಕೊಂಡು ಅವರವರಿಗೆ ಬೇಕಾಗಿರುವಂತಹ ಸ್ವರೂಪ ಶಕ್ತಿ. ಯಾಕೆ ಅಂತಂದರೆ ಬೇರೆ ಬೇರೆ ಪದಾರ್ಥಗಳಲ್ಲಿರುವಂತಹ ಶಕ್ತಿ ಅದಕ್ಕದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ತದ್ರೀತ್ಯ ಭಗವಂತ ಆಯಾಯ ಪದಾರ್ಥಗಳ ಸ್ವರೂಪ ಶಕ್ತಿಯನ್ನು ಆವಿರ್ಭವಗೊಳಿಸ್ತಾ ಚೇಷ್ಟೆಯನ್ನು ಮಾಡಿಸ್ತಾನೆ ಎಂಬುದಾಗಿ ಹೇಳಿ ಪ್ರಾಣಾದಿ ದೇವತೆಗಳಲ್ಲಿ ಭಗವಂತ ಅವರಿಂದ ಸಾಧನೆಯನ್ನು ಮಾಡಿಸ್ತಾನೆ. ಇದು ಯಾವ ರೀತಿಯಾಗಿರ್ತದೆ ಅಂತ ಕೇಳಿದರೆ, ಸ್ವ ಉದರಸ್ಥಿತ ಪ್ರಾಣರುದ್ರೇಂದ್ರಾದಿ ಸುರರಿಗೆ ದೇಹಗಳ ಕೊಟ್ಟು ಆದರದಿ ಅವರವರ ಸೇವೆಯ ಕೊಂಬನು ಅನವರತ. ಬ್ರಹ್ಮರುದ್ರಾದಿಗಳಲ್ಲಿ ಬ್ರಹ್ಮೇಶ ಶಕ್ರ ವಿಧರ್ಮ ಶಶಾಂಕ ಪೂರ್ವ ಗೀರ್ವಾಣ ಸಂತತರಿಯಂ ಯದಪಾಂಗಲೇಶಂ ತಿಳಿದುಕೊಂಡು ಹೇಳಿದಂತಹ ರೀತಿಯಲ್ಲಿ ತನ್ನ ಉದರದಲ್ಲಿ ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ಎಲ್ಲ ಜಗತ್ತಿನಲ್ಲಿರುವಂತಹ ರುದ್ರಾದಿ ಎಲ್ಲರಲ್ಲಿಯೂ ಕೂಡ ಅವರವರಿಗೆ ದೇಹವನ್ನು ನೀಡಿ ಅವರವರ ಸಾಧನೆಯನ್ನು ಮಾಡಿಸ್ತಾನೆ. ಸಾಧನೆಯನ್ನು ಮಾಡಿಸಿ ಆ ಸಾಧನೆಯನ್ನು ಕೊನೆಗೆ ತಾನೇ ಅದನ್ನು ಸ್ವೀಕಾರ ಮಾಡುತ್ತಾನೆ. ಸ್ವೀಕಾರ ಮಾಡಿ ವಿಶೇಷ ಅವರಿಗೆ ಹೇಳ್ತಾನೆ, ಮೋದ ಬೋಧವ ದಯಾಬ್ಧಿ ತನ್ನವರಾಧಿರೋಗವ. ಆ ಭಗವಂತ ಜ್ಞಾನ ಆನಂದ ಕರುಣೆ ಇತ್ಯಾದಿ ಅನಂತ. ತಾನು ಎಂಥವನು ಅಂತ ಕೇಳಿದ್ರೆ ಜ್ಞಾನಾನಂದ ಕರುಣೆ, ಇದರಿಂದ ತಾನು ವಿಶೇಷವಾಗಿ ಸಾಗರದಂತೆ ತಾನು ಸಮುದ್ರದ ರೀತಿಯಲ್ಲಿ ತಾನಿರ್ತಾನೆ. ಅಂತಹ ಭಗವಂತ, ಆ ಕರುಣಾಪೂರ್ಣನಾದಂತಹ ಭಗವಂತ ತನ್ನವರ ಆದಿರೋಗವ, ತನ್ನವರಿಗೆ ಇರುವಂತಹ ರೋಗ, ಆ ಎಲ್ಲ ರೋಗವನ್ನು ಪರಿಹಾರ ಮಾಡುತ್ತಾನೆ. ಮತ್ತೆ ಅಪರಾಧಗಳನ್ನು ನೋಡಿದರೆ ಸಲಹುವ. ತನ್ನವರು ಯಾರು ಇದ್ದಾರೆ ಅವರು ಮಾಡುವಂತಹ ಏನೋ ಪ್ರಾರಬ್ಧ ಕರ್ಮವಶಾತ್ ಮಾಡುವಂತಹ ಅಪರಾಧಗಳು, ಅದನ್ನು ಭಗವಂತ ಯಾವುದೇ ರೀತಿಯಾಗಿ ಅದನ್ನು ನೋಡದೆ ತಾನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಸತತ ಸರಿಸ್ಮರಿಸುವಾಗ ತನ್ನವರನ್ನು ತನ್ನವರು ಅಂತ ಯಾರಿದ್ದಾರೆ
ಅವರ ಅಪರಾಧಗಳನ್ನು ಯಾವ ಕಾಲಕ್ಕೂ ಕೂಡ ನೋಡದೆ ತಾನು ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇಂತಹ ಭಗವಂತ ತಾನು ಜಗತ್ತಿನ ಸೃಷ್ಟ್ಯಾದಿಗಳ ವೈಭವ, ಅವನ ಸೃಷ್ಟ್ಯಾದಿಗಳ ವೈಭವವನ್ನು ಹೇಳ್ತಾರೆ. ಪ್ರತಿ ಕಲ್ಪದಲ್ಲಿ ಸೃಷ್ಟಿ ಹೃದಯಲಯವ ಮಾಡುತ್ತಲೇ ಮೋದಿಪ ಚದುರ ಮುಖ ಪವಮಾನರನ್ನವ ಮಾಡಿ ಭುಂಜಿಸುವ. ಪ್ರತಿ ಕಲ್ಪದಲ್ಲಿಯೂ ಕೂಡ ಬೇರೆ ಬೇರೆ ಕಲ್ಪದಲ್ಲಿ ತಾನು ಕಲ್ಪದಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾ ಹೇಗಿರ್ತಾನೆ ಅಂತ ಕೇಳಿದ್ರೆ ತಾನು ಆನಂದಭೂತವಾಗಿರ್ತಕ್ಕಂಥವನು. ಆ ಬ್ರಹ್ಮವಾಯುಗಳನ್ನು ಕೊನೆಗೆ ಇಡೀ ಜಗತ್ತನ್ನು ಅದನ್ನು ನುಂಗಿ ನೀರು ಕುಡಿಯುವಂತಹದ್ದು ಯಾರು ಅಂತ ಕೇಳಿದರೆ ತಾನೇ. ಇಡೀ ಜಗತ್ತಿನ ಸಂಹಾರವನ್ನು ಮಾಡಿ ಅವರವರಿಗೆ ಅನ್ನವನ್ನು, ಇಡೀ ಜಗತ್ತು ಅವನಿಗೆ ಅನ್ನ, ಅಂತಹ ಅನ್ನಸ್ಥಾನದಲ್ಲಿರುವಂತಹ ಬ್ರಹ್ಮರುದ್ರಾದಿಗಳನ್ನು ಸಂಹಾರವನ್ನು ಮಾಡಿ ಹೇಳ್ತಾರೆ. ಹೇಗಿರ್ತಾರೆ ಒಬ್ಬೊಬ್ಬರು ಅಂತ ಕೇಳಿದ್ರೆ ಚತುರ್ಮುಖ ಪವಮಾನರನ್ನವ ಮಾಡಿ ಬ್ರಹ್ಮವಾಯುಗಳು ಭಗವಂತನಿಗೆ ಅನ್ನಸ್ಥಾನದಲ್ಲಿರ್ತಾರೆ. ಘೃತವೇ ಮೃತ್ಯುಂಜಯ, ಭಗವಂತ ರುದ್ರದೇವರೇನಾಗಿರ್ತಾರೆ ಅಂತ ಕೇಳಿದ್ರೆ ರುದ್ರ ಮೃತ ಉಪಸೇಚನ, ಒಂದು ಉಪಸೇಚನದಂತೆ ಭಗವಂತ ರುದ್ರನನ್ನು ನುಂಗುತ್ತಾನೆ. ಅದಾದ ಮೇಲೆ ದೇವತೆಗಳು ಉಪಸೇಚನರು, ದೇವತೆಗಳು ಶಾಖದಂತೆ ಉಳಿದಂತಹ ಏನು ಶಾಖ ಪದಾರ್ಥಗಳಿದೆ ಅಂತಹ ಶಾಖಸ್ಥಾನೀಯರಾಗಿ ದೇವತೆಗಳನ್ನು ಸ್ವೀಕಾರ ಮಾಡ್ತಾನೆ. ಇಂತಹ ಭಗವಂತ ಪತಿಗೆ ಶ್ರೀಪತಿಗೆ ಮೂರ್ಜಗವೆಲ್ಲ ಓದನ ತಿಥಿ ಎನಿಸಿಕೊಂಬ. ಇಡೀ ಜಗತ್ತು ಅವನಿಗೆ. ಕಾಠಕೋಪನಿಷತ್ತಿನಲ್ಲಿ ಈ ಮಾತು ಬರ್ತದೆ. ಏನು ಅಂತ ಕೇಳಿದ್ರೆ ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಕೈತ್ಥಾ ವೇದ ಯತ್ರ ಸಹ. ಇದು ಕಾಠಕೋಪನಿಷತ್ತಿನಲ್ಲಿ 1ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಮಾತು. ಯಸ್ಯ ಬ್ರಹ್ಮಚ ಕ್ಷತ್ರಂಚ, ಬ್ರಹ್ಮ ಮತ್ತೆ ವಾಯುಗಳು ಏನಾಗಿರ್ತಾರೆ ಅಂತ ಕೇಳಿದ್ರೆ ಭಗವಂತನಿಗೆ ಉಭೇ ಭವತ ಓದನ, ಅನ್ನ, ಅವನಿಗೆ ಅನ್ನಸ್ಥಾನೀಯರು. ಓದನ ಅಂದರೆ ಯಾವುದು ಅತ್ತಿ, ಯಾವುದನ್ನು ತಿನ್ನಲಿಕ್ಕೆ ಯೋಗ್ಯವೋ ಅದನ್ನು ಓದನ ಅಂತ ಕರೀತಾರೆ. ಇಲ್ಲಿ ಬ್ರಹ್ಮವಾಯುಗಳು ಭಗವಂತನಿಗೆ ಓದನ ಸ್ಥಾನೀಯರಾಗಿರ್ತಾರೆ. ಇನ್ನು ಮೃತ್ಯುರ್ಯಸ್ಯೋಪಸೇಚನಂ, ಮೃತ್ಯುಂಜಯನಾದಂತಹ ರುದ್ರ ಭಗವಂತನಿಗೆ ಉಪಸೇಚಕನಾಗಿ, ಅಂದರೆ ರುದ್ರಾದಿ ದೇವತೆಗಳು ಭಗವಂತನಿಗೆ ಘೃತ, ಅದೇ ರೀತಿಯಾಗಿ ಉಳಿದಂತಹ ಶಾಖ ಪದಾರ್ಥಗಳು ಅದರ ಸ್ಥಾನೀಯರಾಗಿ ದೇವತೆಗಳು, ಹೀಗೆ ಎಲ್ಲ ದೇವತೆಗಳನ್ನು ಕೂಡ ಕೊನೆಗೆ ಉಪಸಂಹಾರ ಮಾಡಿ ಅವರನ್ನು ತಾನು ಸ್ವೀಕಾರ ಮಾಡ್ತಾನೆ ಎಂಬಂತಹ ಕಾಠಕೋಪನಿಷತ್ತಿನ ಆಂತರ್ಯವನ್ನು ಜಗನ್ನಾಥದಾಸರು ಈ ಮಾತಿನಲ್ಲಿ ತಿಳಿಸಿಕೊಡ್ತಾರೆ. ಓದನ ಅಂತ ಹೇಳಿದಕ್ಕೆ ಅತ್ತಿ ಯಾವುದನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಯಾವುದನ್ನು ನಾವು ಆಹಾರವನ್ನಾಗಿ ಸ್ವೀಕಾರ ಮಾಡ್ತೇವೆಯೋ ಅಂತಹ ಸ್ಥಾನದಲ್ಲಿ ರುದ್ರದೇವರಿರ್ತಾರೆ, ದೇವತೆಗಳಿರ್ತಾರೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಹೀಗೆ ಕಾಠಕೋಪನಿಷತ್ತಿನ ಹಿನ್ನೆಲೆಯಲ್ಲಿ ಜಗನ್ನಾಥದಾಸರು ತಿಳಿಸಿಕೊಟ್ಟ ಮೇಲೆ ಮುಂದೆ ಹೇಳ್ತಾರೆ, ಗರ್ಭಿಣಿ ಸ್ತ್ರೀ ಉಂಡ ಭೋಜನ ಗರ್ಭಗತ ಶಿಶು ಕುಂಭದರದಲ್ಲಿ ನಿರ್ಭಯನು ತಾನುಂಡುಣಿಸುವನು ಸರ್ವಜೀವರಿಗೆ ನಿರ್ಬಲ ಅತಿ ಪರಮಾಣು ಜೀವಗೆ ಅಪ್ಪುವುದೇ ಸ್ಥೂಲಾನ್ನ ಭೋಜನ ಅರ್ಭಕರು ಪೇಳುವರು ಕೋವಿದರನು ಒಡಂಬಡರು. ಇದನ್ನು ಕೋವಿದರು ಒಪ್ಪಿಕೊಳ್ತಾರಂತೆ. ಯಾವುದನ್ನು ಅವರು ಒಪ್ಪಿಕೊಳ್ಳೋದಿಲ್ಲ. ಜ್ಞಾನಿಗಳ ಏನು ವಿಚಾರ, ಜ್ಞಾನಿಗಳು ಯಾವುದನ್ನು ಒಪ್ಪಿಕೊಳ್ತಾರೆ, ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಗರ್ಭಿಣಿ ಸ್ತ್ರೀ ಉಂಡ ಭೋಜನ, ಒಬ್ಬಳು ಗರ್ಭಿಣಿ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಆ ಗರ್ಭವನ್ನು ಧಾರಣೆ ಮಾಡಿರುವಂತಹ ಒಬ್ಬಳ ಸ್ತ್ರೀ ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಆಹಾರಾದಿಗಳನ್ನು ಸ್ವೀಕಾರ ಮಾಡ್ತಾಳೆ. ಗರ್ಭಿಣಿ ಸ್ತ್ರೀ ಉಂಡಂತಹ ಏನು ಅನ್ನ ಇದೆ ಅದು ಏನಾಗಿರ್ತದೆ ಅಂತ ಕೇಳಿದ್ರೆ
ಗರ್ಭಗತ ಶಿಶುವೂ ಕೂಡ ಅದನ್ನು ಸ್ವೀಕಾರ ಮಾಡ್ತದೆ. ಆ ಗರ್ಭಗತ ಶಿಶುವೂ ಕೂಡ ಅದಕ್ಕೆ ಪ್ರತ್ಯೇಕವಾಗಿ ಬೇರೆಯದ್ದಾದಂತಹದ್ದಿಲ್ಲ. ಅದಕ್ಕೆ ಪ್ರತ್ಯೇಕವಾಗಿರುವಂತಹ ಆಹಾರಾದಿಗಳು ಸಿಗೋದಿಲ್ಲ. ಹಾಗಿದ್ರೆ ಗರ್ಭಗತ ಶಿಶುವಿಗೆ ಹೇಗೆ ಆ ಸ್ವೀಕಾರವನ್ನು ಮಾಡುವಂತಹದ್ದು ಅಂತ ಕೇಳಿದ್ರೆ, ಅವಳು ಗರ್ಭಗತ ಶಿಶುವು ಗರ್ಭಿಣಿ ಸ್ತ್ರೀ ಏನು ಸ್ವೀಕಾರ ಮಾಡ್ತಾಳೆ ಅಂತಹ ಅನ್ನವನ್ನೇ ಆ ಗರ್ಭಗತ ಶಿಶುವು ಕೂಡ ಸ್ವೀಕಾರ ಮಾಡ್ತದೆ. ಇದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆ ಭಗವಂತ ಆ ಗರ್ಭಗತ ಶಿಶು ಒಂಬತೆರದಲ್ಲಿ ನಿರ್ಭಯನು ತಾನುಂಡುಣಿಸಿ, ಆ ಭಗವಂತ ಅವನಿಗೆ ಯಾವುದೇ ರೀತಿಯಾದಂತಹ ಭಯ, ಅವನು ಭಗವಂತ ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು ಮಾಡ್ತಾನೆ. ಭಗವಂತ ಮಾಡುವಂತಹ ಕ್ರಿಯೆಗಳಲ್ಲಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಭಗವಂತನಿಗೆ ಭಯಾದಿಗಳಿಲ್ಲ. ಅವನು ಸ್ವೀಕಾರವನ್ನು ಮಾಡುವಾಗ ಆನಂದವಾಗಿ ಎಲ್ಲವನ್ನು ಕೂಡ ಮಾಡ್ತಾನೆ. ನಿರ್ಭಯನು ತಾನುಂಡುಣಿಸುವನು ಸರ್ವಜೀವರಿಗೆ, ಆ ಎಲ್ಲ ಜೀವರಾಶಿಗಳಿಗೂ ಕೂಡ ಭಗವಂತ ಅವರವರಿಗೆ ಬೇಕಾಗಿರತಕ್ಕಂತಹದ್ದನ್ನು ಕೊಡ್ತಾನೆ. ಆ ತಾನು ಉಂಡು ಉಣಿಸುವನು. ಆ ಸೂಕ್ಷ್ಮ ಸ್ಥೂಲವಾದಂತಹ ಭಾಗವನ್ನ ಭಗವಂತ ಸ್ವೀಕಾರ ಮಾಡ್ತಾನೆ. ಇದನ್ನ ಗರ್ಭಗತ ಶಿಶು ಉಂಡು ಉಣಿಸುವನು ನಿರ್ಬಲಾತಿ ಪರಮಾಣು ಜೀವರಿಗೆ. ಇಂತಹ ಭಗವಂತ ಆ ಜೀವರು ವಾಸ್ತವಿಕವಾಗಿ ಅವರಲ್ಲಿ ಯಾವುದೇ ರೀತಿಯಾದಂತಹ ಬಲಾದಿಗಳಿಲ್ಲ. ಹಾಗಿದ್ರೆ ಅವರಿಗೆ ಬಲ ಬರುವಂತಹದ್ದು ಹೇಗೆ ಅಂತ ಕೇಳಿದ್ರೆ, ಭಗವಂತ ಅವರಲ್ಲಿ ಬಲರೂಪನಾಗನಾಗಿ ಬಲವನ್ನು ನೀಡ್ತಾ ತಾನು ಅದರಲ್ಲಿ ಇದ್ದಾನೆ. ಅದರಿಂದಾಗಿ ಅಲ್ಲಿ ಬಲ ಅಂತ ಎನಿಸಿಕೊಳ್ಳುತ್ತಾರೆ. ಹೀಗೆ ಸ್ಥೂಲಾನ್ನ ಭೋಜನ ಎಲ್ಲರಿಗೂ ಕೂಡ ಆಯಾಯ ರೀತಿಯಾಗಿರತಕ್ಕಂತಹದ್ದನ್ನು ಸ್ವೀಕಾರ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ವಾಸ್ತವಿಕವಾಗಿ ಗರ್ಭಗತ ಶಿಶುವು ಅಂತ ಇಲ್ಲಿ ದೃಷ್ಟಾಂತವನ್ನು ಕೊಟ್ಟದ್ರಿಂದಾಗಿ ನಮಗೊಂದು ವಿಶೇಷವಾದಂತಹದ್ದು. ಗರ್ಭಗತ ಶಿಶುವಿಗೆ ತಾಯಿ ತಿಂದಿರುವಂತಹ ಆಹಾರವೇ ಅಲ್ಲಿ ಸಿಗುವುದಲ್ಲ. ತಾಯಿ ತಿಂದಿರುವಂತಹ ಆಹಾರ ಅದು ಏನಾಗಿ ಪರಿಣಾಮವಾಗ್ತದೆ ಅಂತ ಕೇಳಿದರೆ, ಅದು ದೇಹಕ್ಕೆ ಹೋಗ್ತದೆ. ದೇಹಕ್ಕೆ ಹೋಗಿ ದೇಹದಲ್ಲಿ ಸೂಕ್ಷ್ಮ ಭಾಗ ಸ್ಥೂಲ ಭಾಗ ಎಂಬುದಾಗಿ ಪರಿಣಾಮವನ್ನು ಹೊಂದಿ ಅಲ್ಲಿ ಮಗುವಿಗೆ ಯಾವುದು ಆಹಾರವನ್ನು ಸಿಗಬೇಕು ಆ ಆಹಾರವನ್ನಾಗಿ ಪರಿಣಾಮ ಮಾಡುವಂತಹ ಒಂದು ಸಾಮರ್ಥ್ಯ ಭಗವಂತನದ್ದು. ಯಾಕೆ ಅಂತ ಕೇಳಿದ್ರೆ, ತಾಯಿ ತಿನ್ನುವಂತಹ ಏನೋ ಒಂದು ಗಟ್ಟಿಯಾದಂತಹ ಪದಾರ್ಥವನ್ನು ಸ್ವೀಕಾರ ಮಾಡ್ತಾಳೆ ಅಂತ ತಗೊಳ್ಳುವ, ಆ ಪದಾರ್ಥ ಅದು ಹಾಗೆಯೇ ಹೋಗಿ ಮಗುವಿಗೆ ಸಿಗುವುದಲ್ಲ. ಮಗುವಿಗೆ ಯಾವ ರೀತಿಯಾದಂತಹ ಪೌಷ್ಟಿಕಾಂಶ ಸಿಗಬೇಕು, ಅದು ಸ್ತನ್ಯಪಾನಕ್ಕೆ ಬೇಕಾಗಿರತಕ್ಕಂತಹ ಸ್ತನದಲ್ಲಿ ಹಾಲನ್ನಾಗಿ ಪರಿಣಾಮ ಮಾಡಿ ಆ ಸ್ತನದಲ್ಲಿರತಕ್ಕಂತಹ ಹಾಲನ್ನು ಮಗು ಸ್ವೀಕಾರ ಮಾಡ್ತದೆ. ಹಾಗಿದ್ರೆ ಆ ಮಗುವಿಗೆ ಬೇಕಾಗಿರತಕ್ಕಂತಹ ಆಹಾರವನ್ನು ಅದಕ್ಕೆ ಬೇಕಾಗಿರತಕ್ಕಂತಹ, ಯಾಕೆ ಅಂತಂದರೆ ಬೇರೆ ಬೇರೆ ಜೀವರಾಶಿಗಳಿದೆ. ಎಲ್ಲ ಜೀವರಾಶಿಗಳಿಗೂ ಕೂಡ ಅದಕ್ಕದಕ್ಕೆ ಬೇಕಾಗಿರುವಂತಹ ಅದಕ್ಕದಕ್ಕೆ ಯೋಗ್ಯವಾದಂತಹ ಪದಾರ್ಥವನ್ನು ಕೊಡುವಂತಹ ದೊಡ್ಡ ಒಂದು ಜವಾಬ್ದಾರಿ ಭಗವಂತನದ್ದು. ಯಾವ ಜೀವರಾಶಿಗಳೂ ಕೂಡ ಅಲ್ಲಿ ಉಪವಾಸದಿಂದಲೋ ಇರುವಂತಹದ್ದಿಲ್ಲ. ಎಲ್ಲ ಜೀವರಾಶಿಗಳಿಗೂ ಕೂಡ ಅದಕ್ಕದಕ್ಕೆ ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅದಕ್ಕದಕ್ಕಿರುವಂತಹ ಯೋಗ್ಯವಾದಂತಹ ರೀತಿಯಲ್ಲಿ ಭಗವಂತ ನೀಡ್ತಾನೆ ಅಂತ ಹೇಳಿದರೆ ಇದು ಭಗವಂತನದ್ದು. ಇಂತಹ ಭಗವಂತ ಸ್ಥೂಲ ಪದಾರ್ಥಗಳ ಭೋಜನ ಮಗುವಿಗಾಗೋದಿಲ್ಲ. ಹಾಗಿದ್ರೆ ಮಗುವಿಗೆ ಆಹಾರವನ್ನು ತಾಯಿಯ ಮೂಲಕವಾಗಿ ನೀಡಿ ಆ ತಾಯಿ ಅದಕ್ಕೆ ಬೇಕಾಗಿರತಕ್ಕ ತಾಯಿ ಕೇವಲ ಆಹಾರವನ್ನು ಸ್ವೀಕಾರ ಮಾಡ್ತಾಳೆ. ತಾಯಿ ಸ್ವೀಕಾರ ಮಾಡಿದಂತಹ ಆಹಾರ ಅದು ದೇಹದಲ್ಲಿ ಹಾಲಾಗಿ ಪರಿಣಾಮವಾಗಬೇಕು ಅಂತಾದರೆ ಒಳಗೆ ಒಂದು ಯಾವುದೋ ಒಂದು ಶಕ್ತಿ ಬೇಕು. ಅದನ್ನು ಪ್ರಾಣಶಕ್ತಿ, ಅದೇ ರೀತಿಯಾಗಿ ಭಗವಂತನ ಶಕ್ತಿ, ಇದೆರಡೂ ಕೂಡ ಇದ್ದುಕೊಂಡು ಬೇಕಾಗಿರತಕ್ಕಂತಹದನ್ನು ಕೊಡುವಂತಹ ಒಂದು ಅನುಗ್ರಹ ಇದು ಭಗವಂತನದ್ದು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು.
ಇಂತಹ ಭಗವಂತ ಸ್ಥೂಲಾನ್ನ ಭೋಜನ ಅರ್ಭಕರು ಬೇಳುವರು ಕೋವಿದರು ಯಾರು ವೇತ್ತಿ, ಯಾರು ಭಗವಂತನನ್ನು ತಿಳ್ಕೊಂಡಿರುವರಿದ್ದಾರೆ. ಕೋವಿದ ಕಹ ವಿತ್ ಅಂತ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಯಾಕೆ ಅಂತ ಕೇಳಿದ್ರೆ ಹಿರಣ್ಯಗರ್ಭ ಸಮಾವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಸದಾ ಆಧಾರ ಪೃಥಿವೀಂ ದ್ಯಾಮುತೇಮ ಕಸ್ಮೈ ದೇವಾಯ ಹವಿಷಾ ಆವಿದೇಮ. ಹಿರಣ್ಯಗರ್ಭ ಸೂಕ್ತದಲ್ಲಿ ಋಗ್ವೇದದಲ್ಲಿ ಬರುವಂತಹ ವೇದಮಂತ್ರದಲ್ಲಿ ಹಿರಣ್ಯಗರ್ಭ ಸಮಾವರ್ತತಾಗ್ರೇ ಎಂಬುದಾಗಿ ಆರಂಭವಾಗಿ ಅದರಲ್ಲಿ ಕೊನೆಯಲ್ಲಿ ಬರುವಂತಹದ್ದು ಕಸ್ಮೈ ದೇವಾಯ ಹವಿಷಾವಿದೇವ. ಅಂದರೆ ಕ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ. ಏಕಾಕ್ಷರ ಕೋಶದಲ್ಲಿ ಬೇರೆ ಬೇರೆ ಕೋಶಗಳಿದೆ. ಹಲಾಯುಧ ಕೋಶ ಅಂತಿದೆ, ಮೇದಿನಿ ಕೋಶ ಅಂತಿದೆ, ಅಮರ ಕೋಶ ಅಂತಿದೆ. ಅದರಲ್ಲಿ ಏಕಾಕ್ಷರ ಕೋಶದಲ್ಲಿ ಬ್ರಹ್ಮ ಅಂತ ಹೇಳುವಾಗ ಏಕಾಕ್ಷರ ಕೋಶದಲ್ಲಿ ಕ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಕ ಶಬ್ದಕ್ಕೆ ಕ ಇತಿ ಬ್ರಹ್ಮ, ಅ ಇತಿ ಬ್ರಹ್ಮ. ಅದರಲ್ಲಿ ಏಕಾಕ್ಷರ ಕೋಶದಲ್ಲಿ ಕ ಶಬ್ದಕ್ಕೆ ಅಯ ಶಬ್ದಕ್ಕೆ ಎಲ್ಲದಕ್ಕೂ ಕೂಡ ಬ್ರಹ್ಮಪರವಾಗಿ ಅರ್ಥವನ್ನು ಹೇಳ್ತಾರೆ. ಇಂತಹ ಆ ಭಗವಂತ ಬ್ರಹ್ಮ ಶಬ್ದಕ್ಕೆ ಹೇಳುವಂತಹ ಕೋವಿದರು ಯಾರು ಜ್ಞಾನಿಗಳಿದ್ದಾರೆ ಅವರು ಈ ರೀತಿಯಾದಂತಹ ಅರ್ಥವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರು ಅಜ್ಞಾನಿಗಳಿದ್ದಾರೆ ಅವರು ತಮ್ಮ ಮನಸ್ಸಿಗೆ ಬಂದಂತಹ ರೀತಿಯಲ್ಲಿ ಹೇಳ್ತಾರೆ. ಕೋವಿದರು ಇದನ್ನು ಒಪ್ಪಿಕೊಳ್ಳುವರು, ಅಂದರೆ ಜ್ಞಾನಿಗಳು ಇದನ್ನು ಒಪ್ಪಿಕೊಳ್ಳುತ್ತಾರೆ. ಯಾರು ತಮ್ಮದೇ ಒಂದು ವ್ಯವಸ್ಥೆಯಲ್ಲಿರ್ತಾರೆ ಅಂಥವರಿಗೆ ಈ ಮಾತು ಅನ್ವಯಿಸೋದಿಲ್ಲ ಎಂಬಂತಹ ಮಾತನ್ನ ಇಲ್ಲಿ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಹೀಗೆ ಭಗವಂತ ಎಲ್ಲ ಅವರಿಗವರಿಗೆ ಬೇಕಾಗಿರತಕ್ಕಂತಹ ದೃಷ್ಟಾಂತವನ್ನು ನೀಡುವ ಮೂಲಕವಾಗಿ ಸರ್ವಜೀವರಿಗೆ ಭಗವಂತ ಸರ್ವಜೀವರ ಧಾರಣೆ ಅವರನ್ನ ಒಂದು ಧಾರಣೆ ಮಾಡುವ ಮೂಲಕವಾಗಿ ಅವರನ್ನು ಒಪ್ಪಿಕೊಳ್ಳುವ ಮೂಲಕವಾಗಿ ಹೇಗೆ ಉದ್ಧಾರ ಮಾಡ್ತಾನೆ ಎಂಬುದನ್ನು ಗರ್ಭಿಣಿ ಸ್ತ್ರೀಯ ದೃಷ್ಟಾಂತದ ಮೂಲಕವಾಗಿ ನಮಗೆ ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನ ಭೋಗದ ವೈಭವ, ಭಗವಂತ ಯಾವ ರೀತಿಯಾಗಿ ಭೋಗವನ್ನು ಮಾಡ್ತಾನೆ, ಭೋಗವನ್ನು ಕೊಡ್ತಾನೆ ಎಂಬುದಕ್ಕೆ ಹೇಳ್ತಾರೆ. ಅಪಚಯಗಳಿಲ್ಲುಂಡು ಅದರಿಂದುಪಚಯಗಳಿಲ್ಲ, ಅಮರಗಣದೊಳು ಉಪರಮರಿಸುವರಿಲ್ಲ, ಜನ್ಮಾದಿಗಳು ಮೊದಲಿಲ್ಲ, ಅಪರಿಮಿತ ಸನ್ಮಹಿಮ ಭಕ್ತರ ಅಪುನರಾವರ್ತನ ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು ಶರಣರಿಗೆ. ಭಗವಂತ ಶರಣರಿಗೆ ಉಪಕಾರವನ್ನು ಮಾಡ್ತಾನೆ. ಯಾರು ಶರಣರಿದ್ದಾರೆ? ಶಿವಶರಣರು. ಭಗವಂತ ಶಿವಶರಣರಿಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಶಿವಶರಣರು ಅಂತ ಹೇಳಿದ್ರೆ ಸರ್ವ ಶಿವಸ್ಥಾಣು. ಭಗವಂತ ಶಿವ. ಯಾಕೆ ಶಿವ ಅಂತ ಕೇಳಿದ್ರೆ ಶಂ ಅಂದರೆ ಒಳ್ಳೆಯ ಸುಖ, ಅದನ್ನ ಒಳ್ಳೆಯ ಸುಖಭರಿತವಾದಂತಹ ಜ್ಞಾನ. ಇನ್ನೊಂದು ರುದ್ರದಲ್ಲಿ ಭಗವಂತ ರುದ್ರರೂಪನಾಗಿ ಇಂತಹ ವಾಗತಿ ಗಂಧನೆ ಅಂತ ಎಂಬಂತಹ ಧಾತು. ಅಲ್ಲಿ ಶಿವ ಶಬ್ದಕ್ಕೆ ಭಗವಂತ ಜ್ಞಾನ ಅದೇ ರೀತಿಯಾಗಿ ಸುಖ ಎರಡನ್ನೂ ಕೂಡ ನಮಗೆ ನೀಡುತ್ತಾನೆ. ಇಂತಹ ಭಗವಂತ ಹೇಳ್ತಾರೆ ಅಪಚಯಗಳಿಲ್ಲ. ಇದನ್ನು ನಾವು ಇದರಲ್ಲಿ ನೋಡ್ಬೋದು. ಎಲ್ಲಿ? ಉಪನಿಷತ್ನಲ್ಲಿ ತಯೋರನ್ಯ ಸ್ವಾದು ವಿಪ್ಪಲಂ ಅತ್ತಿ ಅನಷ್ಟನ್ ಅನ್ಯೋ ಅಭಿಚಾಕಶೀತಿ. ಎರಡು ಹಕ್ಕಿಗಳಿದೆ, ಎರಡು ಹಕ್ಕಿಗಳು. ಅದು ಒಂದೇ ವೃಕ್ಷದಲ್ಲಿ ಆಶ್ರಯವನ್ನು ಪಡ್ಕೊಂಡಿದೆ. ಒಂದೇ ವೃಕ್ಷದಲ್ಲಿರುವಂತಹ ಎರಡು ಹಕ್ಕಿಗಳು. ತಯೋರನ್ಯ ಸ್ವಾದು ವಿಪ್ಪಲಂ ಅತ್ತಿ. ಒಂದು ಚೆನ್ನಾಗಿ ಹಣ್ಣನ್ನು ತಿಂತಾ ಉಂಟು, ಇನ್ನೊಂದು ಅದು ತಿನ್ನದೇ ಇದ್ರೂ ಕೂಡ ಚೆನ್ನಾಗಿ ಬರಿತುಕೊಂಡುಂಟು. ಹಾಗಿದ್ರೆ ಇಂತಹ ಹಕ್ಕಿ ಅದು ಯಾವುದು ಅಂತ ಕೇಳಿದ್ರೆ ಒಂದು ಜೀವ, ಒಂದು ಪರಮಾತ್ಮ. ಇದರಲ್ಲಿ ಹೇಳುತ್ತಾರೆ ಉಣ್ಣುವ ಹಕ್ಕಿ ಸೊರಗೈತೆ, ಉಣ್ಣದ ಹಕ್ಕಿ ಅದು ಏನಾಗಿದೆ? ತಿಂದಿರುವಂತಹ ಹಕ್ಕಿ ಬಡವಾಗೈತೆ. ಎಲ್ಲವನ್ನೂ ತಿಂದಿರುವಂತಹ ಹಕ್ಕಿ ಬಡವಾಗ್ತಾ ಉಂಟು ಜೀವ. ಆದರೆ ಎಲ್ಲವನ್ನೂ ತಿಂದಿರುವಂತಹ ಹಕ್ಕಿ ಅದು ಸೊರಗುತ್ತಾ ಉಂಟು.
ಹಾಗಿದ್ರೆ ಈ ಎರಡು ಹಕ್ಕಿಗಳಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಒಂದು ತಿಂತಾ ಉಂಟು, ಒಂದು ತಿಂತಾ ಇಲ್ಲ. ತಿನ್ನುವಂತಹ ಹಕ್ಕಿಗೆ ಅದು ಬಡವಾಗ್ತಾ ಉಂಟು, ಇನ್ನೊಂದು ಹಕ್ಕಿ ಎಲ್ಲವನ್ನೂ ತಿಂದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂತಹ ಪೌಷ್ಟಿಕ ಇಲ್ಲ. ಹೀಗೆ ಹೇಳ್ತಾರೆ, ಅಪಚಯಗಳು ಇಲ್ಲ. ಭಗವಂತನಿಗೆ ಅಪಚಯಗಳಿಲ್ಲ, ಸ್ವರಗಳಿಲ್ಲ. ಯಾವುದೇ ಅನ್ಯೋ ನಿರನ್ಯೋ ವಿಬಲೇನ ಭೂಯಾ ನಾನಾವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಭಗವದ್ಗೀತೆಯ ಮಾತನ್ನು ನಾವು ನೋಡುವುದು ಅಂತಾದ್ರೆ, ನಾನಾವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಭಗವಂತನಿಗೆ ದೊರಕಬೇಕಾದ್ದು ಏನೂ ಇಲ್ಲ. ಭಾಗವತದಲ್ಲಿ ನೋಡುವುದು ಅಂತಾದ್ರೆ, ಅನ್ಯೋ ನಿರನ್ಯೋವಿ, ಅನ್ಯ ನಿರನ್ನ, ಎಲ್ಲವನ್ನೂ ತಿಂತಾ ಉಂಟು, ನಿರನ್ನ ಆದರೆ ಏನೂ ಇಲ್ಲ. ಬಲೇನ ಭೂಯ, ಅದು ಬಲಿಷ್ಠವಾಗಿ ಉಂಟು. ಹೀಗೆ ನಕರ್ಮಣ ವರ್ಧತೆ ಲೋಕನೀಯಾನ್, ಶ್ರುತಿಯನ್ನ ಉದ್ಧಾರ ಮಾಡ್ತಾರೆ. ನಕರ್ಮಣ ವರ್ಧತೆ, ಭಗವಂತನಿಗೆ ನಾನು ನೈವೇದ್ಯವನ್ನ ಮಾಡಿದ್ರಂದಾಗಿ ಭಗವಂತ ಪುಷ್ಟನಾಗ್ತಾನೆ ಇಲ್ಲ, ಭ್ರಮೆ ನಿಂದು. ನಾನು ನೈವೇದ್ಯವನ್ನ ಮಾಡಿದೆ, ಭಗವಂತ ಅದರಿಂದ ವೃದ್ಧಿಯಾದ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಕರ್ಮಣ ವರ್ಧತೆ, ಕರ್ಮದಿಂದಾಗಿ ವರ್ಧನ ಅಂತಿಲ್ವೇ ಇಲ್ಲ. ನೋ ಬಲೀಯ ನೋ ಕನೀಯ, ಭಗವಂತ ಕರ್ಮವನ್ನ ಮಾಡದೆ ಹೊಟ್ಟೆಗಿಲ್ಲದೆ ಭಗವಂತ ತೆಳ್ಳಗಾದ ಕೃಷ್ಣನಾದ ಇದೂ ಇಲ್ಲ. ನಕರ್ಮಣ ವರ್ಧತೆ ನೋ ಕನೀಯ. ಹೀಗೆ ಅವರನ್ನ ಶ್ರುತಿ, ಭಾಗವತ, ಅದೇ ರೀತಿಯಾಗಿ ಗೀತೆ, ಈ ಮೂರನ್ನೂ ಕೂಡ ನೋಡುವ ಮೂಲಕವಾಗಿ ನಾವು ಅರ್ಥೈಸಿಕೊಳ್ಳಬಹುದು. ಅಪಚಯಗಳಿಲ್ಲ. ಉಂಡವದರಿಂದ ಉಪಚಯ ಇಲ್ಲ. ತಿಂತೇನೆ ಅಂತ ಹೇಳಿಕೊಂಡು ತಿಂದದ್ರಿಂದಾಗಿ ಅವನಿಗೆ ಉಪಚಯವೂ ಇಲ್ಲ. ಅವನಿಗೆ ಎಲ್ಲವೂ ತಿನ್ನೋದ್ರಿಂದಾಗಿ ಅವನಿಗೆ ನಾಶ ಇಲ್ಲ, ಅದೂ ಇಲ್ಲ. ಒಂದೇ ರೀತಿಯಾಗಿರ್ತಾನೆ. ನಮ್ಮಲ್ಲಿ ಆದರೂ ಕೂಡ ತಿಂದದ್ರಿಂದಾಗಿ ದಪ್ಪ ಆಗ್ತೇವೆ, ತಿನ್ನದೇ ಇದರಿಂದಾಗಿ ಕೆಲವು ಸಂದರ್ಭದಲ್ಲಿ ಸೊರಗುವಂತಹದ್ದಿದೆ. ಆದರೆ ಭಗವಂತನಿಗೆ ಇದ್ಯಾವುದೂ ಇಲ್ಲವೇ ಇಲ್ಲ. ಅಮರಗಣಗಳು ಉಪರಮೆರಿಸಿರಲಿಲ್ಲ. ಭಗವಂತನಿಗೆ ಎಲ್ಲಿಯಾದರೂ ಕೂಡ ದೇವಗಣಕ್ಕೆ ಭಗವಂತನಿಗೆ ಸಮಾನವಾಗಿ ಯಾರನ್ನಾದರೂ ನಾವು ದೃಷ್ಟಾಂತವನ್ನಾಗಿ ಕೊಡುವ ಅಂತ ಹೇಳಿದ್ರೆ ಇಲ್ಲ, ಅದೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಯಾರನ್ನಾಗಿ ನಾವು ದೃಷ್ಟಾಂತವನ್ನ ಕೊಡುವುದು? ಭಗವಂತನಿಗೆ ದೇವತೆಗಳಲ್ಲಿ ಆಗುವಾಗ ಒಬ್ಬರನ್ನ ಇವನಿಗೆ ಭಗವಂತ ಸಮಾನ ಎಂಬುದನ್ನ ಒಬ್ಬರನ್ನ ಕೊಡಬೇಕು. ಯಾರನ್ನು ಕೊಡುವುದು? ಯಾರೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಭಗವಂತನಿಗೆ ಒಂದು ಸಮಾನವಾದದ್ದು ಮಹಾಭಾರತ ಅಪ್ರಜನನದಲ್ಲಿ ಆಚಾರ್ಯ ಮಧ್ವರ ಒಂದು ಮಾತು ಏನು ಅಂತ ಕೇಳಿದ್ರೆ, ರಾಮರಾವಣಯೋರಿದ್ಧಂ ರಾಮರಾವಣಯೋರಿವ ಅಂತ ಹೇಳಿಕೊಂಡು ರಾಮ ಮತ್ತೆ ರಾವಣರು ಯುದ್ಧವನ್ನ ಮಾಡಿದ್ರು. ರಾಮರಾವಣರ ಯುದ್ಧಕ್ಕೆ ಸದೃಶವಾದಂತಹ ಇನ್ನೊಂದು ಯುದ್ಧ ಅದಿಲ್ವೇ ಇಲ್ಲ. ಯಾಕೆ? ರಾಮರಾವಣಯೋರಿದ್ಧಂ ರಾಮರಾವಣಯೋರಿವ, ರಾಮರಾವಣರ ಯುದ್ಧಕ್ಕೆ ಸಮಾನವಾದಂತಹ ಯುದ್ಧ ಇನ್ನೊಂದಿರಲಿಲ್ಲ. ಅದಕ್ಕೆ ಸಮಾನವಾದ ಇವರದ್ದೇ ಮತ್ತೊಂದು ಯುದ್ಧ ಅಂತ ಆಗಬೇಕು, ಹೀಗೆ ಅಂತ ಹೇಳ್ತಾರೆ. ಹಾಗಿದ್ರೆ ಇಂತಹ ಭಗವಂತನಿಗೆ ಸದೃಶರಾದವರು ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸರಿ, ಹುಟ್ಟು ಜನ್ಮಾದಿಗಳು, ಭಗವಂತನಿಗೆ ಹುಟ್ಟು ಉಂಟು ಅಂತ ಹೇಳೋಣ, ಹುಟ್ಟು ಇಲ್ಲವೇ ಇಲ್ಲ. ಸರಿ, ಹಾಗಿದ್ರೆ ಹುಟ್ಟು ಸಾವುಗಳು ಜಗತ್ತಿನಲ್ಲಿ ಯಾರಿಗೆ ಇರುವಂತಹದ್ದು? ಯಾರಿಗೆ ಜರಾಮರಣಗಳಿದೆ ಅಂತ ಕೇಳಿದ್ರೆ ಅವರು ಜೀವರು. ನರರಿಗೆ ಉಂಟು ಏನು ಹುಟ್ಟು ಸಾವುಗಳು. ಆದರೆ ಅವನು ನರ. ಯಾಕೆ ಅವನು ನರ ಅಂತ ಹೇಳಿದ್ರೆ, ನರೀಯತೆ ನರ, ಭಗವಂತನಿಗೆ ನಾಶ ಇಲ್ಲದರಿಂದಾಗಿ ಅವನರ. ಹೀಗೆ ಅವನನ್ನು ಹೇಳ್ತಾರೆ. ಜನ್ಮಾದಿಗಳಿಲ್ಲ, ಅಪರಿಮಿತ ಸನ್ಮಹಿಮ, ಅವನ ಮಹಿಮೆ, ಅವನ ಪಾರಮ್ಯ ಎಂತಹದ್ದು ಅಂತ ಕೇಳಿದ್ರೆ ಹೇಳ್ತಾರೆ, ಅವನ ಪಾರಮ್ಯವನ್ನ ನೋಡಬೇಕು ಅಂತ ಆದರೆ, ಒಳ್ಳೆಯ ರೀತಿಯಲ್ಲಿ ನಾವು ನೋಡಬೇಕು ಅಂತ ಆದರೆ ಅದಕ್ಕೆ ಪುನಃ ಪುರಾಣಗಳು, ಅದೇ ರೀತಿಯಾಗಿ ಭಗವದ್ಗೀತೆ ನಮಗೆ ಅವನ ಮಹಿಮೆಯನ್ನ ಒಂದೊಂದು ಪುರಾಣಗಳು ನಮಗೆ ತಿಳಿಸಿಕೊಡ್ತಾವೆ. ಇಂತಹ ಅಪರಿಮಿತವಾದಂತಹ ಮಹಿಮೆಯುಳ್ಳಂತಹ ಭಗವಂತ ಅಪುನರಾವರ್ತನೆ ಮಾಡುವ, ನಮ್ಮನ್ನ ಅಪುನರಾವರ್ತನೆ ಮಾಡ್ತಾನೆ. ನಾವು ದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ
ಪುನರಾವರ್ತಿ ಇಲ್ಲದವರು ಅಂತ ಹೇಳಿಕೊಂಡು ಭಗವಂತನನ್ನು ನೋಡೋಣ. ನಚ ಪುನರಾವರ್ತತೆ ನಚ ಪುನರಾವರ್ತತೆ, ವ್ಯಾಸರ ಸೂತ್ರ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಇನ್ನೊಂದು ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಅನಾವೃತ್ತಿ ಶಬ್ದ ಅನಾವೃತ್ತಿ ಶಬ್ದ ಅಂತ ಹೇಳಿಕೊಂಡು ನಾವು ನೋಡಬಹುದು. ಭಗವಂತನನ್ನ ಅನಾವೃತ್ತಿ ಆವೃತ್ತಿರಹಿತ ಎಂಬುದನ್ನು ಉಪಾಸನೆ ಮಾಡುವ. ಭಗವಂತ ಆವೃತ್ತಿರಹಿತ ಅಂತ ಉಪಾಸನೆ ಮಾಡಿದಾಗ ನಮಗೆ ಭಗವಂತ ಏನು ಮಾಡ್ತಾನೆ? ನಮ್ಮನ್ನ ಆವೃತ್ತಿ ರಹಿತರನ್ನಾಗಿ ಮಾಡ್ತಾನೆ. ನಚ ಪುನರಾವರ್ತತೆ, ನಾವು ಮತ್ತೆ ಪುನಃ ಈ ಸಂಸಾರದ ಕಡೆಗೆ ಬರುವಂತಾಗೋದಿಲ್ಲ. ಹೀಗೆ ಅವನನ್ನು ನಾವು ಉಪಾಸನೆ ಮಾಡೋಣ. ಅಪುನರಾವರ್ತನ ಮಾಡುವ ಕೃಪಣವತ್ಸಲ ಸ್ವಪದ ಸೌಖ್ಯವನಿತ್ತು. ಯಾರು ತನ್ನವರಿದ್ದಾರೆ ಅವನನ್ನ ಭಗವಂತ ಸ್ವಪದ ಸೌಖ್ಯ, ತನ್ನ ಪದವಿಯನ್ನ ಕೊಡ್ತಾನೆ. ತನ್ನ ಪದವಿಯಲ್ಲ, ತನ್ನ ಪದವನ್ನ ಕೊಡ್ತಾನೆ. ತನ್ನ ಪದ ಅಂತ ಹೇಳಿದ್ರೆ ಮೋಕ್ಷ ಪದವನ್ನ ಕೊಡುವಂತಹ ಸಾಮರ್ಥ್ಯ ಭಗವಂತನಿಗಿದೆ. ಹೀಗೆ ಅವನನ್ನ ಯಾರು ಉಪಾಸನೆ ಮಾಡ್ತಾರೆ ಅಂಥವರನ್ನ ಭಗವಂತ ಚೆನ್ನಾಗಿ ಅವರಿಗೆ ಅನುಗ್ರಹಾದಿಗಳನ್ನು ಮಾಡ್ತಾನೆ ಎಂಬುದಾಗಿ ಕೇಳಿ, ಅದಾದ ಮೇಲೆ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ. ಮುಂದೆ ಒಂದು ಭಗವಂತ ಜಗತ್ತಿನಲ್ಲಿ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಸೃಷ್ಟ್ಯಾದಿಗಳನ್ನು ಮಾಡುವಂತಹದ್ದು ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾರೆ. ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೇಲುತ್ತುವಂದದಲ್ಲಿ ಲಕ್ಷ್ಮೀ ರಮಣ ಲೋಕಗಳ ಮತ್ತೆ ಜೀವನ ಕರ್ಮಕಾಲೋತ್ಪತ್ತಿ ಸ್ಥಿತ ಲಯವ ಮಾಡುತ್ತಲೇ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಅನವರತ. ಭಗವಂತ ಒಳ್ಳೆಯ ಕೃಷಿಕ. ಯಾಕೆ ಕೃಷಿಕ ಅಂತ ಕೇಳಿದ್ರೆ ಭಗವಂತ ಒಳ್ಳೆಯ ಕೃಷಿಕ. ಹೇಗೆ ಕೃಷಿಕ ಅಂತ ಅನಿಸಿಕೊಳ್ತಾನೆ ಅಂತ ಕೇಳಿದ್ರೆ, ಒಬ್ಬ ಕೃಷಿಕನಿದ್ದಾನೆ. ಕೃಷಿಕ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಬೀಜವನ್ನು ಹಾಕ್ತಾನೆ. ಒಳ್ಳೆಯ ಮಣ್ಣು, ತನ್ನ ಯೋಗ್ಯವಾದಂತಹ ಒಂದು ಕ್ಷೇತ್ರ, ಒಳ್ಳೆಯ ಕ್ಷೇತ್ರದಲ್ಲಿ ಒಬ್ಬ ಬೀಜವನ್ನು ಬಿತ್ತುತ್ತಾನೆ. ಒಳ್ಳೆಯ ಕ್ಷೇತ್ರ ಸಿಕ್ಕಿತು ಅಂತಾದರೆ ಬೀಜವನ್ನು ಬಿತ್ತುವಂತಹದ್ದು ಸಹಜ. ಅದಕ್ಕೆ ಗೊಬ್ಬರವನ್ನು ಹಾಕುವಂತಹದ್ದು, ಅದಕ್ಕೆ ನೀರನ್ನು ಹಾಕುವಂತಹದ್ದು, ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಸ್ಕಾರಗಳನ್ನು ಕೊಡುವಂತಹದ್ದು, ಅದಕ್ಕೆ ಬರುವಂತಹ ಏನು ಬೇರೆ ಬೇರೆಯದ್ದಾದಂತಹ ಕಳೆಗಳಿದೆ, ಆ ಕಳೆಗಳನ್ನು ಕಿತ್ತು ಅದನ್ನು ರಕ್ಷಣೆ ಮಾಡುವಂತಹದ್ದು, ಇದನ್ನು ಒಬ್ಬ ಕೃಷಿಕ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ಬಿತ್ತಿ ಬೀಜವ ಭೂಮಿಯಳು. ಒಬ್ಬ ಕೃಷಿಕ ಏನು ಮಾಡ್ತಾನೆ? ಬೀಜವನ್ನು ತರ್ತಾನೆ. ಬೀಜವನ್ನು ತಂದು ಕ್ಷೇತ್ರದಲ್ಲಿ, ತನ್ನದ್ದಾದಂತಹ ಕ್ಷೇತ್ರದಲ್ಲಿ ಅದನ್ನು ಬಿತ್ತುತ್ತಾನೆ. ಬಿತ್ತಿ ಅದಕ್ಕೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ನೀರನ್ನು ಉಣಿಸ್ತಾನೆ. ಅದಕ್ಕೆ ಗೊಬ್ಬರವನ್ನು ಹಾಕ್ತಾನೆ. ಅದಕ್ಕೆ ಎಲ್ಲವನ್ನೂ ಕೂಡ ಪೌಷ್ಟಿಕಾಂಶಗಳನ್ನು ಕೊಡ್ತಾನೆ. ಕೊನೆಗೆ ಒಂದು ದಿವಸ ಅದರಲ್ಲಿ ಫಲ ಪುಷ್ಪಾದಿಗಳು ಬಂದ ಮೇಲೆ ಅದನ್ನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ತಾನು ಸ್ವೀಕಾರ ಮಾಡ್ತಾನೆ. ಬಿತ್ತಿ ಬೀಜವ ಭೂಮಿಯಳು ನೀರೆತ್ತಿ ಬೆಳೆಸಿದ ಬೆಳೆದ ಪ್ರಾಂತಕ್ಕೆ ಕಿತ್ತು ಅದನ್ನು ಸ್ವೀಕಾರ ಮಾಡ್ತಾನೆ. ಮೆಲುವಂದದಲ್ಲಿ ಲಕ್ಷ್ಮೀರಮಣ ಲೋಕಗಳ ಭಗವಂತ ಲೋಕವನ್ನ 14 ಲೋಕಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಆಯಾಯ ಲೋಕಕ್ಕೆ ಬೇಕಾಗಿರುವಂತಹ ಜೀವರಾಶಿಗಳನ್ನು ಬಿತ್ತುತ್ತಾನೆ. ಬಿತ್ತಿದ ಮೇಲೆ ಕೊನೆಗೆ ಒಂದು ದಿವಸ ಅದನ್ನು ಅಲ್ಲಿಂದ ಕೊಂಡು ಹೋಗ್ತಾನೆ. ಬೇಕಾದಂತಹ ಜೀವರಾಶಿಗಳನ್ನು ಹಾಕಿದ ಮೇಲೆ ಜೀವರಾಶಿಗಳನ್ನು ಅಲ್ಲಿಂದ ಕೊಂಡು ಹೋಗುವಂತಹದ್ದು ಕೂಡ ಸಹಜ. ಚಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಭಗವಂತ ಒಬ್ಬ ಒಳ್ಳೆಯ ಕೃಷಿಕ. ಯಾಕೆ ಅಂತ ಕೇಳಿದ್ರೆ ಕೃಷಿಕ ಇದಕ್ಕೆ ದಾಸರ ಪದ್ಯಗಳು ಕೂಡ ಒಳ್ಳೆಯ ಇದೆ, ನೆನಪಾಗೋದಿಲ್ಲ. ಭಗವಂತ ಬೇರೆ ಬೇರೆ ಜೀವರಾಶಿಗಳನ್ನು ಹಾಕಿರ್ತಾನೆ. ಹಾಕಿದಂತಹ ಜೀವರಾಶಿಗಳು ತಮ್ಮ ತಮ್ಮ ಯೋಗದ ಅನುಸಾರವಾಗಿ, ಯೋಗ್ಯತೆಗೆ ಅನುಸಾರವಾಗಿ ತಾವು ತಮ್ಮ ಕಾರ್ಯವನ್ನು ಮಾಡಿ ಅಲ್ಲಿಂದ
ಪರಾರಿ ಆಗ್ತಾರೆ. ಭಗವಂತ ಅಲ್ಲಿಂದ ಕಳಿಸ್ತಾನೆ. ಕಿತ್ತಿ ಮೆಲುವಂದದಲ್ಲಿ ಲಕ್ಷ್ಮೀ ರಮಣ ಲೋಕಗಳ ಮತ್ತೆ ಜೀವನ ಕಾಲಕರ್ಮೋಚಿತ. ಅವರವರ ಕಾಲ ಅವರವರ ಕರ್ಮಕ್ಕನುಸಾರವಾಗಿ ಉತ್ಪತ್ತಿ ಸ್ಥಿತಿಲಯ ಮಾಡುತ್ತಲೇ ಭಗವಂತ ಕೆಲವು ಜೀವರಾಶಿಗಳನ್ನ ಉತ್ಪತ್ತಿ ಸ್ಥಿತಿ ಲಯ ಎಲ್ಲವನ್ನೂ ಕೂಡ ಭಗವಂತ ಮಾಡುತ್ತಾನೆ. ಸಮವರ್ತಿ ಎನಿಸುವ ಅವನು ಎಂಥವನು ಅಂತ ಕೇಳಿದ್ರೆ ಸಮವರ್ತಿ. ಭಗವಂತ ಸಮಾವರ್ತಿ. ವರ್ತತೆ ಇದೆ ಸಮವರ್ತಿ. ಯಹ ಯತ್ರ ವರ್ತತೆ ಸಹವರ್ತಿ. ಎಲ್ಲಿ ಇರುವಂಥವನು ಭಗವಂತ ಜೀವರಾಶಿಗಳಲ್ಲಿ ಸಮಾನವಾಗಿರ್ತಾನೆ. ಸಮವರ್ತಿ. ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಭಗವಂತನಿಗೆ. ದುಃಖ ಖೇದ ಯಾವುದೂ ಕೂಡ ಅವನಿಗಿಲ್ಲ. ಅಂತಹ ಭಗವಂತ ಸಮವರ್ತಿ. ಅವನನ್ನು ಎಲ್ಲವರಲ್ಲಿಯೂ ಕೂಡ ತಾನು ಸಮಾನವಾಗಿರ್ತಾನೆ. ಒಬ್ಬರನ್ನ ತನಗೆ ಬೇಕಾದವರು ತನಗೆ ಬೇಡದೇ ಇರುವವರು ಹೀಗೆ ಭಗವಂತ ಯಾವತ್ತೂ ಕೂಡ ಮಾಡೋದಿಲ್ಲ. ಸಮವರ್ತಿ ಎನಿಸುವ ಅನವರತ. ಎಲ್ಲ ವ್ಯಾಪಾರಗಳು ಕೂಡ ಇದು ಅನಾದಿ ನಿತ್ಯ ಅನಾದಿ. ಬೇರೆ ಬೇರೆ ಜೀವರಾಶಿಗಳ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಕರ್ಮವನ್ನ ಮಾಡಿಸ್ತಾನೆ. ಹೀಗೆ ಒಳ್ಳೆಯ ದೃಷ್ಟಾಂತ. ಇದಕ್ಕೆ ದಾಸರು ಒಳ್ಳೆಯ ಪದ್ಯವನ್ನು ಬರೆಯುತ್ತಾರೆ. ಒಬ್ಬ ಕೃಷಿಕ ತಾನು ಬಿತ್ತಿದಂತಹ ಬೆಳೆಯನ್ನ ಅದನ್ನು ಬಿತ್ತಿ ಅದಾದ ಮೇಲೆ ಒಂದು ದಿವಸ ಬಂದು ತಾನು ತನ್ನದ್ದಾದಂತಹ ಬೆಳೆಯನ್ನ ತಾನು ತೆಗೆದುಕೊಂಡು ಹೋಗುವಾಗ ಯಾರೂ ಕೂಡ ಅದರಲ್ಲಿ ಅಳುವಂತಹದ್ದಿಲ್ಲ. ಯಾಕೆ? ಬಿತ್ತಿದಂತಹ ಬೆಳೆ ಅದು ಒಂದಲ್ಲ ಒಂದು ದಿವಸ ಫಸಲು ಬಂದ ಮೇಲೆ ಅದನ್ನು ಇಡುವಂತಹದ್ದು ಮೂರ್ಖತನ. ಹಾಗಿದ್ರೆ ಫಸಲು ಬಂದ ಮೇಲೆ ಫಸಲು ಕೊನೆಗೆ ಕೊಂಡು ಹೋಗುವಂತಹದ್ದು ಕೂಡ ಸಹಜವು. ಅದೇ ರೀತಿಯಾಗಿ ಬಂದಂತಹ ಜೀವರಾಶಿಗಳನ್ನ ಕಡೆಗೆ ಅವರವರ ನಿಲ್ದಾಣವನ್ನು ತಲುಪಿಸುವಂತಹದ್ದು ಕೂಡ ಅದು ಅವನದ್ದೇ ಜವಾಬ್ದಾರಿ. ಅವರವರ ನಿಲ್ದಾಣ ಬಂದಾಗ ಅವರವರು ಇಳಿದುಕೊಂಡು ಹೋಗುವಂತಹದ್ದಿದ್ದಿದೆ. ಹಾಗಿದ್ರೆ ಅದರಲ್ಲಿ ವ್ಯತ್ಯಾಸವಾದಂತಹದ್ದು ದುಃಖ ಪಡುವಂತಹದ್ದಿಲ್ಲವೇ ಇಲ್ಲ. ಕೆಲವರು ಮೊದಲು ಕೆಲವರು ನಂತರ, ಇಷ್ಟೇ ವ್ಯತ್ಯಾಸ. ಹಾಗಿದ್ರೆ ಇದನ್ನ ಅರ್ಥೈಸಿಕೊಳ್ಳು. ಇದನ್ನು ಭಗವಂತ ಮಾಡಿಸುವವನಷ್ಟೇ. ಭಗವಂತ ತಾನೊಬ್ಬ ನಿಯಾಮಕ. ಒಬ್ಬ ಬೇಕಲ್ವ, ಕಂಟ್ರೋಲರ್ ಬೇಕಲ್ವ. ಯಾರೂ ಕೂಡ ನಿಯಾಮಕರೇ ಇಲ್ಲ ಅಂತಾದರೆ, ಎಲ್ಲರೂ ಕೂಡ ಇಚ್ಛೆ ಬಂದಾಗೆ ಮಾಡುವುದು ಅಂತಾದರೆ ಅದು ಜಗತ್ತಿನ ಒಂದು ವ್ಯವಸ್ಥೆಗೆ ಮಾರಕ. ಪ್ರಧಾನಮಂತ್ರಿಯೂ ಬೇಕು, ಮುಖ್ಯಮಂತ್ರಿಯೂ ಬೇಕು, ಗೃಹ ಮಂತ್ರಿಯೂ ಬೇಕು, ರಕ್ಷಣಾ ಮಂತ್ರಿಯೂ ಬೇಕು, ಎಲ್ಲರೂ ಕೂಡ ಬೇಕು. ಅವರವರು ಅವರವರ ವ್ಯವಸ್ಥೆಗನುಸಾರವಾಗಿ ತಮ್ಮ ತಮ್ಮ ಕಾರ್ಯವನ್ನು ತಮ್ಮ ತಮ್ಮ ಬೌಂಡ್ರಿಯನ್ನು ಅವರ ನಿಯಮ ಏನೋ ನಿರ್ಧಾರ ಮಾಡಿಕೊಂಡಿರ್ತಾರೆ. ಮುಖ್ಯಮಂತ್ರಿಗೆ ಇಲ್ಲಿಯ ತನಕ ಪರಿಧಿ, ಗೃಹ ಮಂತ್ರಿಗೆ ಇಲ್ಲಿಯ ತನಕ ಪರಿಧಿ. ರಾಜ್ಯದ ಗೃಹ ಮಂತ್ರಿಗೆ ರಾಜ್ಯದ ವ್ಯವಸ್ಥೆಯಲ್ಲಿ ಮಾತ್ರ ತಲೆ ಹಾಕಬೇಕು. ಅವನು ಹೋಗಿ ಎಲ್ಲಿಯೋ ವ್ಯವಸ್ಥೆಯಲ್ಲಿ ತಾನು ತಲೆ ಹಾಕಲಿಕ್ಕಿಲ್ಲ. ಸೆಂಟ್ರಲಿನ ವ್ಯವಸ್ಥೆಯಲ್ಲಿ, ಕೇಂದ್ರದ ವ್ಯವಸ್ಥೆಯಲ್ಲಿ ತಾನು ತಲೆ ಹಾಕಲಿಕ್ಕಿಲ್ಲ. ರಾಜ್ಯದ ವ್ಯವಸ್ಥೆಯಲ್ಲಿ ಮಾತ್ರ ಮುಖ್ಯಮಂತ್ರಿ ತನ್ನ ಕಾರ್ಯ ಯಾವುದು ಅದನ್ನು ಮಾತ್ರ ಮಾಡಬೇಕು. ತನ್ನ ಜಿಲ್ಲೆಗೆ ಸಂಬಂಧಪಟ್ಟ, ತನ್ನ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯವನ್ನು ಮಾತ್ರ ಮಾಡಬೇಕು. ಶಾಸಕ ತನ್ನ ಜಿಲ್ಲೆಗೆ ತನ್ನ ಯಾವುದೋ ಒಂದು ಪ್ರಾಂತ್ಯ ಉಂಟು ಅಲ್ಲಿ ಮಾತ್ರ ಮಾಡಬೇಕು. ಹೀಗೆ ಒಂದು ವ್ಯವಸ್ಥಿತವಾದಂತಹ ಒಂದು ಚೌಕಟ್ಟನ್ನ ಅವರವರು ಹಾಕಿಕೊಂಡಿರ್ತಾರೆ. ಲೌಕಿಕವಾಗಿಯೇ ಇಂತಹ ದೃಷ್ಟಾಂತಗಳು ಇದೆ ಅಂತ ಹೇಳಿದ ಮೇಲೆ ಜಗತ್ತಿಗಾಗುವ ಹಾಗೆ ಇರುವ ಎಲ್ಲವೂ ಕೂಡ ಇರುವಂತಹದ್ದು. ಆದ್ದರಿಂದ ಭಗವಂತ ಅವನಿಗೆ ಯಾವುದೇ ರೀತಿಯಾದಂತಹ ಖೇದ ಮೋದಗಳಿಲ್ಲ. ಅನವರತ ಎಲ್ಲವನ್ನೂ ಕೂಡ ಮಾಡ್ತಾನೆ. ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ, ನಾವು ಸುಮ್ಮನೆ ಬಂದು ಹೋಗುವವರು. ಇವತ್ತಿದ್ದೇವೆ, ನಾಳೆ ಹೊರಡುತ್ತೇವೆ. ಒಳ್ಳೆಯ ದೃಷ್ಟಾಂತ ಯಾವುದು ಅಂತಂದರೆ ಉಗಿಬಂಡಿಯ ಪ್ರಯಾಣ. ಉಗಿಬಂಡಿಯ ಪ್ರಯಾಣದಲ್ಲಿ ಒಬ್ಬ ಇಲ್ಲಿಂದ ಯಾವುದೋ ಒಂದು ಪ್ರಾಂತ್ಯಕ್ಕೆ ತಾನು ನಿರ್ಧಾರಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಾನೆ. ಅದಾದ ಮೇಲೆ ಆ ಉಗಿಬಂಡಿ ಮುಂದೆ ಹೋಗ್ತದೆ. ಆದರೆ ಮುಂದೆ ಹೋಗ್ತದೆ ಅಂತ ಹೇಳಿಕೊಂಡು ನಾನು ಮುಂದೆ ಹೋಗ್ತೇನೆ ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ತನ್ನ ನಿರ್ಧಾರಿತವಾದಂತಹ ಜಾಗ ಯಾವುದುಂಟು ಅಲ್ಲಿ ತಾನು ಹೇಳಿಕೊಂಡು ಹೋಗುವಂಥದ್ದು ತಾನು ಒಬ್ಬ ಶಿಷ್ಟಾವಂತರ ಲಕ್ಷಣ. ಟ್ರೈನ್ ಮುಂದೆ ಹೋಗ್ತಾ ಉಂಟು ಅಂತ ಹೇಳಿಕೊಂಡು ನಾನು ಅದರಲ್ಲಿ ಹೋಗ್ತೇನೆ ಅಂತ ಹೇಳಿದ್ರೆ ಮುಂದಿನ ಸ್ಟೇಷನಲ್ಲಿ ಟಿ ಬಂದು ಫೈನ್ ಹಾಕ್ತಾರೆ ಅಷ್ಟೇ. ಹಾಗಿದ್ರೆ ಈ ವ್ಯವಸ್ಥೆಯಲ್ಲಿ, ಜಗತ್ತಿನ ವ್ಯವಸ್ಥೆಯಲ್ಲಿಯೂ ಕೂಡ ತನ್ನ ನಿರ್ಧಾರಿತವಾದಂತಹ ಏನು ಕಾರ್ಯ ಉಂಟು ತಾನು ತನ್ನ ಕಾರ್ಯವನ್ನು ಮಾಡಿ ಯಮವನ್ನು ಕರೆದುಕೊಂಡು ಹೋದಾಗ ಮುಗಿಯಿತು ಅಂತ ಹೇಳಿಕೊಂಡು ಹೋಗುವುದಷ್ಟೇ.
ತಾನು ಮೃತ್ಯು ಬಂದ ಮೇಲೆ ಮೃತ್ಯು ಬಂದಿದ್ದಾನೆ ಅಂತ ಹೇಳ್ಕೊಂಡು ಕಾಯ್ಲಿಕ್ಕಿಲ್ಲ. ಮೃತ್ಯು ಬಂದು ಕರ್ಕೊಂಡು ಹೋಗ್ತಾನೆ. ಮತ್ತೆ ಪುನಃ ಅವನ ಪರ್ಮಿಷನ್ ಕೇಳಲಿಕ್ಕಿಲ್ವೇ ಇಲ್ಲ. ಯಾವಾಗ ಬೇಕಾದರೂ ಬರ್ಬೋದು. ಇದ್ದಕ್ಕಿದ್ದಾರಿಂತವನು ಕುಸಿದು ಬೀಳಬಹುದು, ಚೆನ್ನಾಗಿರುವವನು ಹೋಗ್ಬೋದು, ಅಥವಾ ಕೋಮದಲ್ಲಿರುವವನು ಇನ್ನೂ ಕೂಡ 100 ವರ್ಷ ಬದುಕಬಹುದು. ಇದನ್ನು ನಾವು ನಿರ್ಧಾರ ಮಾಡುವಂತಹದ್ದಲ್ಲ. ಹಾಗಿದ್ರೆ ಇದೆಲ್ಲದಕ್ಕೂ ಕೂಡ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲ ಅನವರತ. ಇಂತಹ ಭಗವಂತನಿಗೆ ತಾನು ಯಾವುದೇ ರೀತಿಯಾದಂತಹ ಖೇದ ಮೋದ ಇದ್ಯಾವುದೂ ಕೂಡ ಇಲ್ಲದೆ ತಾನು ಸಮಾನವಾಗಿದ್ದುಕೊಂಡು ಜಗತ್ತಿನ ಆಗುಹೋಗುಗಳಿಗೆ ತಾನು ಒಬ್ಬ ನಿಯಾಮಕನಾಗಿ ಇರ್ತಾನೆ ಅಷ್ಟೇ ಹೊರತು ತಾನು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥವನಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಒಂದು ಜಗನ್ನಾಥದಾಸರು ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ ನಮಗೆ ಶಾಸ್ತ್ರಗಳು ಕಬ್ಬಿಣದ ಕಡಲೆ, ಅದಕ್ಕೋಸ್ಕರವಾಗಿ ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ವ್ಯಾಸ ಸಾಹಿತ್ಯದವನ್ನ ದಾಸ ಸಾಹಿತ್ಯಕ್ಕೆ ಕನ್ನಡೀಕರಿಸಿ ನಮಗೆ ತೋರಿಸಿಕೊಡ್ತಾರೆ. ಮುಂದಿನ ಭಾಗವನ್ನು ಮುಂದೆ ತೋರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.